ಹೆಂಡತಿ ಮಕ್ಕಳು ತುಂಬಿದ ಸಂಸಾರವಿದ್ರೂ ಆತನ ಕಣ್ಣು ಬಿದ್ದಿದ್ದು ಮಾತ್ರ ಮತ್ತೊಬ್ಬರ ಹೆಂಡತಿ ಮೇಲೆ. ಆಕೆ ಒಲ್ಲೆ ಎಂದಿದ್ದಕ್ಕೆ ಫೋಟೋ ಮಾರ್ಕ್ ಮಾಡಿ ಊರೆಲ್ಲ ಹಂಚಿದ್ದ. ಅಷ್ಟೇ ಅಲ್ಲ, ತಾನೇ ಆಕೆಯ ಮೇಲೆ ಹನಿ ಟ್ರ್ಯಾಪ್ ಅಸ್ತ್ರ ಪ್ರಯೋಗಿಸಲು ಹೋಗಿ ಈಗ ತಾನೇ ಎಣೆದ ಬಲೆಯಲ್ಲಿ ಬಿದ್ದು ವಿಲವಿಲ ಒದ್ದಾಡುತ್ತಿದ್ದಾನೆ. ಅಷ್ಟಕ್ಕೂ ಇಲ್ಲಿ ನಡೆದಿದ್ದಾದ್ರೂ ಏನು? ಇಲ್ಲಿದೆ ನೋಡಿ ರೋಚಕ ಸ್ಟೋರಿ. ನೋಡಿ, ನಡು ರಸ್ತೆಯಲ್ಲೇ ಮಹಿಳೆಯರೆಲ್ಲ ಸೇರಿ ವ್ಯಕ್ತಿಯೊಬ್ಬನಿಗೆ ಹಿಗ್ಗಾಮುಗ್ಗ ಧರ್ಮದೇಟು ನೀಡುತ್ತಿರೋ ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ. ಹೀಗೆ ಸಾರ್ವಜನಿಕವಾಗಿ ಒಬ್ಬರಲ್ಲ ಇಬ್ರು ಅಲ್ಲ, ಇಡೀ ಊರಿನ ಮಹಿಳೆಯರಿಂದ ಏಟು ತಿನ್ನುತ್ತಿರುವ ಈತನ ಹೆಸರು ಆನಂದ್. ನಲ್ಲಗುಟ್ಟಹಳ್ಳಿ ಗ್ರಾಮದವನು. ಕಳೆದ 2 ತಿಂಗಳ ಹಿಂದೆಯಷ್ಟೇ ಇದೇ ಆನಂದ್ ಮತ್ತು ಕಟಮಾಚನಹಳ್ಳಿ ಗ್ರಾಮದ ಶ್ರಾವಣಿ ಎಂಬಾಕೆಯ ನಡುವೆ ಏನೋ ಸಂಚು ನಡೆಯುತ್ತಿದೆ ಎಂಬ ಸುದ್ದಿ ಹಬ್ಬಿತ್ತು. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಶ್ರಾವಣಿ ತನ್ನ ಬಲೆಗೆ ಬೀಳಲಿಲ್ಲ ಎಂದು ಕೋಪಗೊಂಡ ಆನಂದ್ ಆಕೆಯ ಜೊತೆಗಿರುವಂತೆ ಫೋಟೋಗಳನ್ನ ಮಾರ್ಕ್ ಮಾಡಿ ಕಟಮಾಚನಹಳ್ಳಿ ಗ್ರಾಮದಲ್ಲೆಲ್ಲ ಚೆಲ್ಲಾಡಿ ವಿಕೃತಿ ಮೆರೆದಿದ್ದ. ಇದರಿಂದ ರೊಚ್ಚಿಗೆದ್ದ ಶ್ರಾವಣಿ ಕುಟುಂಬಸ್ಥರು ಆನಂದ್ಗೆ ಬಾಸುಂಡೆ ಬರುವಂತೆ ಥಳಿಸಿದ್ದರು. ಆದರೆ ಏಟು ತಿಂದ ಮೇಲೂ ಬುದ್ಧಿ ಕಲಿಯದ ಆನಂದ್ ಉಲ್ಟಾ ಶ್ರಾವಣಿ ಮೇಲೆಯೇ ಹನಿ ಟ್ರ್ಯಾಪ್ ಆರೋಪ ಹೊರಿಸಿ ತನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಠಾಣೆ ಮೆಟ್ಟಿಲೇರಿದ್ದ. ದೂರು ದಾಖಲಾಗುತ್ತಿದ್ದಂತೆ ತನಿಖೆಗಿಳಿದ ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ಸಿಕ್ಕಿದ್ದು ಮಾತ್ರ ಶಾಕಿಂಗ್ ಸತ್ಯ. ವಿಚಾರಣೆ ವೇಳೆ ಪ್ಲೇಟ್ ಬದಲಾಯಿಸಿದ ಆನಂದ್ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾನೆ. ಈ ಭೂಪನ ಹುಚ್ಚಾಟ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಶ್ರಾವಣಿಯ ಹುಟ್ಟುಹಬ್ಬದಂದು ನನ್ನ ಹೆಂಡತಿಯ ಹುಟ್ಟು ಹಬ್ಬದ ಪ್ರಯುಕ್ತ ಆಸ್ಪತ್ರೆ ಹಾಗೂ ಅನಾಥಾಶ್ರಮಗಳಲ್ಲಿ ಹಣ್ಣು ಹಂಪಲು ವಿತರಿಸುತ್ತಿದ್ದೇನೆ ಎಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಪೋಸ್ಟ್ ಹಾಕಿಕೊಂಡಿದ್ದನಂತೆ. ಈತನಿಗಿದ್ದ ವಿವಾಹಿತ ಮಹಿಳೆಯ ಮೇಲಿನ ವ್ಯಾಮೋಹವೇ ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಎಂಬುದು ಈಗ ಸಾಬೀತಾಗಿದೆ. ಅತ್ತ ಸುಳ್ಳು ದೂರು ಕೊಟ್ಟು ಬಚಾವಾಗಲು ನೋಡಿದವನ ಆಟ ಈಗ ಮುಗಿದ ಅಧ್ಯಾಯ. ಶ್ರಾವಣಿ ಮತ್ತು ಆಕೆಯ ಕುಟುಂಬಸ್ಥರು ನೀಡಿದ ಪ್ರತಿ ದೂರಿನ ಅನ್ವಯ ಪೊಲೀಸರು ಆನಂದನನ್ನ ಬಂಧಿಸಿದ್ದಾರೆ. ಒಟ್ಟಿನಲ್ಲಿ ಪರಸ್ತ್ರೀ ವ್ಯಾಮೋಹಕ್ಕೆ ಬಿದ್ದ ಕಾಮುಕನ ಬಣ್ಣ ಬಯಲಾಗಿದ್ದು, ಹನಿ ಟ್ರ್ಯಾಪ್ ಕತೆ ಕಟ್ಟಿದವನು ಈಗ ಕಂಬಿ ಹಿಂದೆ ಬಿದ್ದು ಮುದ್ದೆ ಮುರಿಯುವಂತಾಗಿದೆ.